ಮಜಬಾ ಮಜ ಭಾರತ. ಹಲೋ 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 ಹೇಳ್ರಿ. ಹಲೋ, ಇದು ಪೊಲೀಸ್ ಸ್ಟೇಷನ್ ಅಲ್ವಾ? ಹೌದು. ಅಲ್ಲ, ಪೊಲೀಸ್ ಸ್ಟೇಷನ್ ತಾನೆ? ಡೌಟ್ ಇದೆಯಾ? ಒಂದ್ ನಿಮಿಷ. ಹಾ ಹೌದೌದು, ಪೊಲೀಸ್ ಸ್ಟೇಷನ್. ಓ, ಹಾಗಾದ್ರೆ ಪೊಲೀಸ್ ಸ್ಟೇಷನ್. ಹೌದು. ಯಾರು ನಿಮ್ಗೆ ಪೊಲೀಸ್ ಸ್ಟೇಷನ್ ರೀ? ಯಾಕೆ ಫೋನ್ ಮಾಡುದು? ಅಲ್ಲ, ನನ್ನ ಫ್ರೆಂಡ್ ಒಬ್ಬ ಹೇಳ್ದ 100ಗೆ ಫೋನ್ ಮಾಡಿದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗುತ್ತೆ ಅಂತ. ಹಾಗೆ ಸುಮ್ಮನೆ ಟೆಸ್ಟ್ ಮಾಡೋಣ ಅಂತ ಫೋನ್ ಮಾಡಿದೆ ಅಷ್ಟೇ. ಹೌದಾ? ಹಾಗಾದ್ರೆ ಒಂದು ಕೆಲಸ ಮಾಡು, 108 ಕರಿ ಆಯ್ತಾ? ಯಾಕೆ? ಯಾಕಂದ್ರೆ ಅಲ್ಲಿಗೆ ಬಂದು ನಿನ್ನ ಉಚ್ಚ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ನಮ್ಗೆ 1000 ತಲೆ ಬಿಸಿ ಇರ್ತದೆ ಇಲ್ಲಿ, ಒಂದು ಬೇರೆಲ್ಲಿ. ಅಯ್ಯೋ ದೇವ್ರೆ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಎಲ್ಲಿಂದ ಕೊಡ್ಲಿ ನ್ಯಾಯ? ಏನ್ ಮಾಡುದು ಈಗ? ಆ ಆರೋಪಿ ಸಿಗೋದಿಲ್ಲ. ಇವನನ್ನು ಇದು ಪೊಲೀಸ್ ಸ್ಟೇಷನ್ ಅಲ್ಲ, ರೈಲ್ವೆ ಸ್ಟೇಷನ್. ಏನೀಗ? ಹಲೋ ಹಲೋ ಹಲೋ, ಇದು ಪೊಲೀಸ್ ಸ್ಟೇಷನ್ ಅಲ್ಲ. ಏನಿವಾಗ? ಹಲೋ, ನಾನು DIG ಮಾತಾಡ್ತಾ ಇರೋದು. ಯಾರಾದ? ಹಲೋ ಸರ್. ಹಲೋ ಹಲೋ ಸರ್, ಹೇಳಿ ಸರ್. ನಿಮ್ಮ ತಲೆಯಲ್ಲಿ ಏನಿದೆ ರೀ? ಟೋಪಿದೆ ಸರ್. ಆ ಮಂಗಳ ಕೇಸ್ ಏನಾಯ್ತು? ಕೊಲೆ ಕೇಸು ಎಲ್ಲರಿಗೆ ಬಂತದು? ಅದು ಮಂಗಳ ಕೊಲೆ ಕೇಸ್. ಅದು ಆಯ್ತು ಸರ್, ಆರೋಪಿನ ಹಿಡಿಯುವಲ್ಲಿ ತನಕ ಬಂದಿದ್ದೇನೆ, ಇನ್ನು ಹಿಡಿಯುವುದು ಮಾತ್ರ ಬಾಕಿ. ಬರೀ 3 ತಿಂಗಳು ಇದೆ ಆಯ್ತು ನಿಮ್ದು. ನೋಡಿ, ಇವತ್ತು ಸಂಜೆಳೆಗೆ ನನಗೆ ಅಪರಾಧಿ ಬೇಕು, ಇಲ್ಲ ಅಂದ್ರೆ ನಿಮ್ಮ ಟೋಪಿ ಹಾರಿಸ್ತೀನಿ. ಇಡ್ರಿ ಫೋನ್. ಬೇಡ ಬೇಡ ಅಂತ ಹೇಳಿದ್ರೆ ಪೊಲೀಸ್ ಕೆಲಸ. ಅಪ್ಪ, ನಿನ್ನ ಆಸೆಗೆ ನಾನು ಬಲಿ ಆಗ್ಬೇಕು ಇಲ್ಲಿ. ಏನ್ ಮಾಡೋದು ಈಗ? ಪಿಸಿ ಕರೆದೆ ಸರ್. ಸರ್ ಯಾಕೆ ಕಲ್ತಿದ್ರಿ ಸರ್? ಏನೇ ಸರ್, ಬೆಳಿಗ್ಗೆ ಹುಷಾರಿದ್ರಿ ಸರ್ ನೀವು? DIG ಹೋಗ್ಬಿಟ್ರ? DIG ಫೋನ್ ಮಾಡಿದ್ರು. ಫೋನ್ ಮಾಡಿದ್ರೆ ಏನಂತ ಸರ್? ಚೆನ್ನಾಗಿದ್ದಾರೆ ಅಂತ? ಅದಲ್ಲ, ಮತ್ತೆ ಅದೊಂದು ಕೊಲೆ ಕೇಸ್ ಇದೆಯಲ್ಲ ಮಂಗಳದ್ದು, ಇವತ್ತು ಸಂಜೆ ಒಳಗೆ ಆರೋಪಿನ ಹಿಡಿಬೇಕಂತೆ. ಇಲ್ದಿದ್ರೆ ನಾನು ಟೋಪಿ ಹಾರಿಸ್ತಾರಂತೆ. ಏನಂತೆ? ಟೋಪಿ ಹಾರಿಸ್ತಾರಂತೆ. ಅಷ್ಟು ಕಾಮಿಡಿ. ಅದಕ್ಕೆ ಭಯ ಪಡ್ತಿದ್ದೀರಿ ನೀವು? ಅವ್ರು ಟೋಪಿ ಹಾರಿಸ್ತಾರೆ ಅಂತ ಹೇಳಿ. ಒಂದು ಕೆಲಸ ಮಾಡಿ ಸರ್, ಅವ್ರು ಟೋಪಿ ಹಾರಿಸುವ ಮೊದಲು ನೀವು ಟೋಪಿ ತೆಗೆದು ಕೆಳಗಿಡಿ. ಹಾಗೆಲ್ಲ ನನ್ನ ಕೆಲಸದಿಂದ ತೆಗಿತಾರೆ ಅಂತ. ಆಗ ಇವತ್ತು ಸಂಜೆ ಒಳಗೆ ಆರೋಪಿ ಬೇಕಂತೆ. ಈಗಲೇ ಟೈಮ್ ಹೋಯ್ತು, ಏನ್ ಮಾಡೋದು? ಸರ್, ಒಂದು ಐಡಿಯಾ ಇದೆ. ಏನು? ನಿನ್ನೆ ರಾತ್ರಿ ನಾನು ಸ್ಟೇಷನ್ ಬರ್ಬೇಕಾದ್ರೆ ಯಾರೋ ಒಬ್ಬ ಅಮಾಯಕ ತಿರುಗ್ತಾ ಇದೆ ಸರ್. ಡೌಟ್ ಬಂತು, ಸೀದಾ ಒಳಗೆ ಹಾಕಿದ್ದೀನಿ. ಅವನನ್ನ ಈ ಕೇಸಲ್ಲಿ ಫಿಕ್ಸ್ ಮಾಡೋಣ ಸರ್. ಫಿಕ್ಸ್ ಮಾಡ್ಬೋದಾ? ನಾನಿದ್ದೇನೆ ಸರ್. ಓಕೆ ಅಲ್ಲ? ಹಾಗಾದ್ರೆ ಕರ್ಕೊಂಡ್ ಬಾ, ಹೋಗು. ಮಾಡಿಲ್ಲ. ಹೋಗಿ ಸಾರ್ ಕೈಯಿಂದ ಇವನೇ ಸರ್ ಆರೋಪಿ. ನಾ ಏನ್ ಮಾಡಿಲ್ಲ ಸರ್, ಇಲ್ಲಿ ಬಾರ. ನಾ ಏನ್ ಮಾಡಿಲ್ಲ. ಯಾಕೆ ಆ ಮಂಗಳ ಅನ್ನೋ ಹುಡುಗಿನ ಕೊಲೆ ಮಾಡಿ ಆ ಚಿನ್ನ ಒಡವೆನೆಲ್ಲ ಯಾಕೆ ದೋಚಿದಿ ನೀನು? ಯಾವ ಚಿನ್ನ ಒಡೆಯುವ ನಿಮ್ಗೆ ಗೊತ್ತಿಲ್ಲ. ನನಗೆ ಒಂದು ಪ್ಲೇಟ್ ವಡೆ ಕೊಡ್ತೀನಿ ಅಂತ ಕರ್ಕೊಂಡ್ ಬಂದಾರೆ ಇವರು. ನಾ ಏನ್ ಮಾಡಿಲ್ಲ. ಏನು ಇದು? ಸರ್ ಇರ್ಲಿ ಸರ್, 30 ರೂಪಾಯಿ ಖರ್ಚಾಗಿದೆ ಅಷ್ಟೇ ಸರ್. ಯಾಕೆ ಕೊಲೆ ಮಾಡಿದೆ? ನನಗೇನು ಗೊತ್ತಿಲ್ಲ ಸರ್, ನಾ ಏನ್ ಮಾಡಿಲ್ಲ. ನೀನೇ ಮಾಡಿದ್ದು? ನಾ ಮಾಡಿಲ್ಲ. ನೀನೇ ಮಾಡಿದ್ದು? ನಾ ಮಾಡಿಲ್ಲ. ನೀನ್ ಮಾಡಿಲ್ಲ? ನಾ ಮಾಡಿದ್ದೀನಿ. ಇಲ್ಲ ನೀನ್ ಮಾಡಿ? ಇಲ್ಲ ಮಾಡಿಲ್ಲ ನಾನು. ಏನ್ರಿ ಇವಾಗ ಏನ್ ಮಾಡ್ಬೋದು? ಕೇಸ್ ಬರೀ ಸರ್. ಕೇಸ್ ಬರಿ. ಈಚೆ ಬಾ. ಈಗ ಏನ್ ಗೊತ್ತಾ, ನಾನು ಹೇಳಿದಾಗೆ ನೀನ್ ಮಾಡಿದ್ರೆ ನಿನ್ನನ್ನು ನಿರಪರಾಧಿ ಅಂತ ಪ್ರೂವ್ ಮಾಡ್ತೀನಿ ನಾನು. ನೀವ್ ಹೇಳ್ದಂಗೆ ಹೇಳಿದ್ರೆ ನಾನು ನೀರಾಪರಾಧಿ. ನೀರಾಪರಾಧಿ. ನೀರ ಅಪರಾಧಿ ಅಲ್ಲ, ನಿರಪರಾಧಿ. ನೀರಾಪರಾಧಿ. ನಿರಪರಾಧಿ. ನೀರಾಪರಾಧಿ. ನೀರಪರಾಧಿ. ನಿರಪರಾಧಿ. ಈಗ ನಿನ್ನ ಹೆಸರೇನು? ನಿನ್ನ ಹೆಸರೇನು? ನನ್ನ ಹೆಸರು ಋಷಿಕೇಶ್. ಋಷಿಕೇಶ್ ಬರಿ 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 ಬರಿ. ಋಷಿಕೇಶ್ ಬರಿ. ಋಷಿಕೇಶ ವಿಶ್ವವಿಜೇತ ವಿಶ್ವಪ್ರಸನ್ನ ವಿಶ್ವಶಾಲೆಗೆ ಒಡೆರಾಳಿ. ಒಬ್ಬನ ಹೆಸರು ಬೇಕು ನಮ್ಗೆ. ನನ್ನ ಹೆಸರೇ ಅದು.
ಅದು ಬೇಡ, ಋಷಿ ಹಳ್ಳಿ. ಅಲ್ಲ ಉದ್ದ ಇದೆ. ಅದು ಬೇಡ, ಸಾಕಷ್ಟು. ಋಷಿ ಹಳ್ಳಿ. ಓಕೆ ಸರ್. ಅಪ್ಪನ ಹೆಸರಿಗೆ ವಿಶ್ವವಿಜೇತ ವಿಶ್ವಪ್ರಸನ್ನ ವಿಶ್ವೇಶಾಲಿಗೆ ಒಡೆಯರಲ್ಲಿ. ಒಬ್ಬಪ್ಪನ ಹೆಸರು ಹೇಳು. ಒಬ್ಬಪ್ಪನೇ. ಇಷ್ಟು ತರ ಸರ್ ಏನ್ ಮಾಡು ಸರ್ ಈಗ? ಅಪ್ಪ ಇಲ್ಲ. ಅಪ್ಪ ಇದ್ದಾರೆ? ಇಲ್ಲ. ಇಲ್ಲ, ಅಪ್ಪ ಹುಷಾರಿದ್ದಾರೆ. ಸತ್ತೋದ್ರು. ಇಲ್ಲ ನಿನ್ನ ಅಪ್ಪ ಕಾಣೆಯಾಗಿದ್ದಾರೆ. ಪೇಪರ್ ಬಂದಿದೆ ಬೆಳಿಗ್ಗೆ. ಓಕೆ, ಕಾಣೆ ಆಗಿಲ್ಲ, ಮನೆಯಲ್ಲಿದ್ದಾರೆ. ಬೆಳಿಗ್ಗೆ ಪೇಪರ್ ಬಂದಿದೆ, ಕಾಣೆ ಆಗಿದ್ದಾರೆ. ಹುಡುಕೊಟ್ಟರಿಗೆ 1 ಲಕ್ಷ ಬಹುಮಾನ ಇದೆ ಅಂತ. ಹೌದಾ? ಹಾಗಾದ್ರೆ 1 ಲಕ್ಷ ನನಗೆ ಕೊಡಿ, ಮನೆಯಲ್ಲಿದ್ದಾರೆ. ತಪ್ಪು ಮಾಡದವ್ರು ಯಾರವ್ರೇ, ತಪ್ಪೆ ಮಾಡದವ್ರು ಎಲ್ಲವ್ರೇ. ತಪ್ಪು ಮಾಡದವ್ರು ಯಾರವ್ರೇ, ತಪ್ಪೆ ಮಾಡದವ್ರು ಎಲ್ಲವ್ರೇ. ಅಟ್ಟಿ ತಟ್ಟಿ ತಪ್ಪಾಗುತ್ತೆ, ಚೆಳ್ಳಿ ಕೂಡ ತಪ್ಪಾಗುತ್ತೆ, ತಿಳ್ಕೊಳ್ಳಕ್ಕೆ ದಾರಿ ಐತೆ. ನಂಗೆ ಯಾಕೆ ಹೊಡೆದದು? ಸೀನಿಯರ್ನವ್ರ ಎದುರು ಸೌಂಡ್ ನಿಂದು ಅಲ್ಲ. ಮುಚ್ಕೊಂಡಿರ್ಬೇಕಷ್ಟೇ. ಅಲ್ಲ, ತಪ್ಪು ಮಾಡದವ್ರು ಯಾರಿದ್ದಾರೆ? ತಪ್ಪು ಮಾಡದವ್ರು ಎಲ್ಲವ್ರು. ಎಲ್ಲರೂ ಕೂಡ ಇಲ್ಲಿ ತಪ್ಪಿ ಮಾಡೇ ಬರುದು. ಆದ್ರೂ ನಾನೇನ್ ತಪ್ಪು ಮಾಡ್ಲಿಲ್ಲಲ್ಲ. ನಿನ್ನನ್ನು ಹುಟ್ಟಿಸಿ ಅವರು ತಪ್ಪು ಮಾಡಿದ್ದಾರೆ. ದೀಪಕಣ, ನೀನೇನ್ ತಪ್ಪು ಮಾಡಿದೇನಾ? ನನ್ನ ವಿಷಯ ಏನ್ ಕೇಳ್ತೀರಿ? ಏನಾಯ್ತು? ನನ್ನ ಗ್ರಾಚಾರ. ನಾನ್ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತಾ ಇದ್ದೆ, ನನ್ ಮನೆ ಬಾಗಿಲು ಹಾಕಿತ್ತು. ಬೇರೆ ಮನೆಗೆ ಹೋದ್ರ? ಇಲ್ಲ, ನನ್ನ ಮನೆಗೆ ಹೋದ. ನನ್ನ ಹೆಂಡತಿಗೆ ಬೇರೊಬ್ಬನ ಜೊತೆ ಅಕ್ರಮ ಸಂಬಂಧ. ಕಿಟಕಿಯಲ್ಲಿ ಇಣಿಕಿ ನೋಡುವಾಗ ನನ್ನ ಹೆಂಡತಿ ಕ್ರಿಟಿಕಲ್ ಕಂಡೀಷನ್ ಅಲ್ಲಿದ್ಲು. ಹಂಗಂದ್ರೆ ಬಿಡಿ, ಗೊತ್ತಾಯ್ತು. ಕೋಪದಿಂದ ಬಾಗಿಲ್ಗೆ ಒಂದೇ ಏಟು. ಬಾಗಿಲು ಓಪನ್ ಆಯ್ತು. ಓಡಿ ಹೋಗಿ ನೋಡುವಾಗ ಆ ಮಗ ಓಡಿ ಹೋಗಿದ್ದ. ಕೋಪದಿಂದ ಹೆಂಡತಿಗೆ ಒಂದೇ ಏಟು. ಹೆಂಡತಿ ಕ್ಲೋಸ್. ನಾನ್ ಜೈಲಿಗೆ. ಓಡಿ ಹೋದವ ಸಿಕ್ಕಿ ಬಿದ್ದ. ಎಲ್ಲಿ? ಅವನು ಮನೆಯಲ್ಲಿ ಅವಿತಿದ್ದ. ಮನೆಯಲ್ಲಿ? ಫ್ರಿಡ್ಜ್ ಅಲ್ಲಿ. ನಾನ್ ಹೇಳುದು, ಅವ ಎಂತ ಬುದ್ಧಿವಂತಿಕ ಕಳ್ಳ ಮಾರ. ಅವ ಫ್ರಿಡ್ಜಿನೊಳಗೆ ಹೇಗೆ ಕುತ್ಕೊಂಡ? ಅದು ಸಿಂಪಲ್. ಹೇಗೆ? ಫ್ರಿಡ್ಜ್ ಡೋರ್ ತೆಗೆಯುವುದು, ಕೂತ್ಕೊಳ್ಳುದು, ಒಳಗಿಂದ ಎಳೆಯುವುದು ಅಷ್ಟೇ. ಅಷ್ಟು ಕರೆಕ್ಟ್ ಆಗಿ ನೀವ್ ಹೇಗೆ ಹೇಳ್ತೀರಿ? ಅದು ನಾನೊಂದು ಅಂದಾಜಿಗೆ ಹೇಳಿದ್ದು. ಅಂದಾಜಿಗೆ ಆಯ್ತಿರ್ಲಿ. ಅಣ್ಣ, ನೀವೇನ್ ತಪ್ಪು ಮಾಡಿದ್ರಿ? ಆ ಫ್ರಿಡ್ಜ್ ಒಳಗಿದ್ದವ ನಾನೇ. ಹೌದಾ? ನೀವೆಂತ ಬ್ಯಾಡದೆಲ್ಲ ಮಾಡ್ತೀರ ಮಾರ. ಧರ್ಮಕ್ಕೆ ಅಪವಾದ ಹಾಕಿದಿರಲ್ಲ ಅವರ ಮೇಲೆ. ಅದೆಲ್ಲ ಇರ್ಲಿ. ಈಗ ನಿನ್ನ ಕತೆ ಅಂತ? ನಂದು ಸನಿ ಕತೆ. ನನ್ಗೆ ಡ್ಯಾನ್ಸರ್ ಆಗ್ಬೇಕು ತುಂಬಾ ಇಷ್ಟ ಇತ್ತು. ನಾನು ಡ್ಯಾನ್ಸ್ ಕ್ಲಾಸ್ಗೆ ಸೇರಿದೆ. ಅಲ್ಲಿ ಡ್ಯಾನ್ಸ್ ಕ್ಲಾಸ್ ಒಬ್ಳು ಹುಡುಗಿದ್ಲು. ಅವಳು ನನ್ನನ್ನು ಲವ್ ಮಾಡು ಅಂತ ಯಾವಾಗ್ಲೂ ಪೀಡಿಸ್ತಿದ್ಲು. ನನ್ನ ಬಳಿ ಬಂದು ಯಾವಾಗ್ಲೂ ಹೇಳ್ತಿದ್ರು ಐ ಲವ್ ಯು ಅಂತ. ನಿನಗೆ ಆ ಹುಡುಗಿ ಐ ಲವ್ ಹೇಳ್ತಿದ್ದ? ಹೌದು. ಏನಾಯ್ತು? ಅಲ್ಲ, ಕಫ ಸ್ವಲ್ಪ. ನಿನ್ನ ಮುಖಕ್ಕೆ ಸಲ್ಲ ಅವ್ವ. ಮುಖಕ್ಕೆಲ್ಲ ತಮಾಷೆ ಮಾಡ್ಬಾರ್ದು. ಹೇಳುದನ್ನು ಕೇಳಿ. ನಾನು ಅವಳ ಹತ್ರ ಹೋಗಿ ಡೈರೆಕ್ಟ್ ಆಗಿ ಹೋಗಿ ನಾನ್ ನಿನ್ನನ್ನು ಲವ್ ಮಾಡ್ಲಿಕ್ಕೆ ಆಗುದಿಲ್ಲ, ನಿನ್ನನ್ನು ಮದ್ವೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ. ಅದಕ್ಕೆ ಅವಳ ಹಠವನ್ನು ಇಟ್ಕೊಂಡು ನನ್ನ ಮೇಲೆ ಕೇಸ್ ಹಾಕಿದ್ಲು. ಏನ್ ಕೇಸು? ಮಾನಭಂಗ ಕೇಸು. ನಾನು ಮಾನಭಂಗ ಮಾಡುವವನಿಗೆ ಕಾಣ್ತೀನ? ಬಿಟ್ಟಿದ್ರೆ ಒಂದು 15 ಮಾನಭಂಗ ಆಗ್ತಿತ್ತು. ಇಲ್ಲದ್ರೆ ಸೈ ಈ ಮಂಗ ಮಾನಭಂಗ ಮಾಡುವಾಗೆ ಕಾಣ್ತಾನೆ. ಯಾರಲ್ಲಿ ಅವರ ಪೊಸಿಷನ್ ನೋಡಿ ಸರ್. ಸಿಬ್ಬು ಓಪನ್ ಆಗಿದೆ. ನಿಮ್ಮ ಪೊಸಿಷನ್ ಕರೆಕ್ಟ್ ಇಲ್ಲ ಸರ್. ಸಾರ್ ಪೊಸಿಷನ್ ಸರಿ ಇಲ್ಲ ಸಾರ್. ಎಷ್ಟು ಒಳ್ಳೆ ಜನ ಮಾರ ನೀವು. ನೋಡಿ ಸರ್, ನಿಮ್ಮ ಅವಸ್ಥೆ ಈ ರೀತಿ ಇರುವುದಿಂದಲೇ ನೀವು ಎಲ್ಲೋ ಇರ್ಬೇಕಿದ್ದವರು ಇವತ್ತು ಜೈಲರ್ ಆಗಿದ್ದೀರಾ. ನಿಮ್ದು ಎಂತ ಸರ್, ನಿಮ್ ಪ್ರಮೋಷನ್ ಅಲ್ಲಿ ತಗೋಬೇಕು ಸರ್ ನೀವು. ನನಗೆ ಕೋಪ ಈಗ ಸಹ ಬರ್ತದೆ ಅವನ ಮೇಲೆ. ಯಾಕೆ? ನಾನೊಬ್ಬ ಕಳ್ಳನನ್ನು ಹಿಡಿದಿದ್ದೆ, ನನಗೆ ಪ್ರಮೋಷನ್ ಆಯ್ತು. ನಾನು ಆ ಕಳ್ಳನನ್ನು ಕೋರ್ಟಿಗಂತ ಹಾಜರುಪಡಿಸ್ಲಿಕ್ಕೆ ಹೋದ್ರೆ ಬೀದಿ ಮಧ್ಯದಲ್ಲಿ ನನಗೆ ಬೀಡಿ ಬೇಕಂತ ಕೇಳ್ದ. ಅವನನ್ನ ಅಂಗಡಿಗೆ ಕಳಿಸಿದೆ. ಅವನ ಅಂಗಡಿಯಿಂದಲೇ ಪರಾರಿ. ನನಗೆ ಡಿಮೋಷನ್ ಆಯ್ತು. ಆದ್ರೂ ಬಿಡ್ಲಿಲ್ಲ ನಾನು ಅವನನ್ನ. ಜಾಸ್ತಿ ಬಿಕ್ಬೇಡಿ ಸರ್, ಇಲ್ಲಿ ಬಿಡ್ತೀರಾ ಅಂತ. ರಾತ್ರಿ ಹಗಲು ಎನ್ನದೆ ನಾನು ಅವನು ಹುಡುಕಿದೆ. ಸಿಕ್ಕಿದ.
ಆವಾಗ ನನಗೆ ಪುನಃ ಪ್ರಮೋಷನ್ ಆಯ್ತು. ವೆರಿ ಗುಡ್ ಸರ್, ವೆರಿ ಗುಡ್ ಸರ್. ಅವನನ್ನು ಪುನಃ ನಾನು ಕೋರ್ಟ್ಗೆ ಅಂತ ಕರ್ಕೊಂಡು ಹೋಗ್ತಿದ್ದೆ. ಆವಾಗ ಪುನಃ ಸೇಮ್ ಡೈಲಾಗ್ ಸೇಮ್ ಪ್ಲೇಸ್. ಆವಾಗ ನಾನ್ ತಲೆ ಓಡಿಸಿದೆ. ಈ ವರ್ಷ ಗಾಡಿಯಲ್ಲಿ ಅವನನ್ನೇ ಕೂರಿಸಿದೆ, ನಾನು ಬಿಡಿ ತರ್ಲಿಕ್ಕೆ ಹೋದೆ. ಆಮೇಲೆ ಏನಾಯ್ತು ಸರ್? ಬಿಡಿ ತರುವಷ್ಟರಲ್ಲಿ ಪವಾರಿ ಅವನು. ಸೂಪರ್ ಸರ್, ಸೂಪರ್. ಸೂಪರ್ ಕರ್ಮ ನಂದು. ನನಗೆ ಪ್ರಮೋಷನ್ ಇಂದ ಡಿಮೋಷನ್. ಈಗಲೂ ಸಹ ಹೀಗೇ ಇದ್ದೇನೆ. ಎಂತ ಸರ್ ಮತ್ತೆ ಬೀಡಿ ತರ್ಲಿಕ್ಕೆ ಅವನನ್ನು ಕಳಿಸ್ತೀರಾ ನೀವು? ನಾನು ಬಂದ ವಿಷಯ ಏನಂದ್ರೆ, ನಿಮ್ಗೆ ಕೆಲಸ ಇಲ್ಲ ಅದಕ್ಕೆ ಬರ್ತಾ ಇರ್ತೀರಿ ನೀವು. ಹಾಗೆಲ್ಲ ಮತ್ತೆ ನೋಡಿ, ಈ ಆಗಸ್ಟ್ 15 ಏನೋ ಫಂಕ್ಷನ್ ಉಂಟು. ಆಗಸ್ಟ್ 15ಕ್ಕೆ ಸಂಕಷ್ಟಿ ಸರ್. ಅವತ್ತು ರಾತ್ರಿ ಚಂದ್ರನನ್ನು ನೋಡಿ ಊಟ ಮಾಡ್ಬೇಕು. ಅಲ್ಲ ಮಾರ್ರೆ, ಓ, ನಮಗೆ ಸ್ವತಂತ್ರ ಸಿಕ್ಕಿದ ದಿನ. ಅದು ಹೌದು ಸರ್. ಆದ್ರೆ ಸಹ ಆ ದಿನ ಸಂಕಷ್ಟಿ ಉಂಟು, ಅದನ್ನೇ ಹೇಳಿದ್ದು ನಾನು. ಈ ಸ್ವತಂತ್ರ ದಿನಾಚರಣೆಯಂದು ನಮ್ಮ ಜೈಲಲ್ಲಿ ವಿಶೇಷ ಕಾರ್ಯಕ್ರಮಗಳಿವೆ. ಹೌದಾ? ಅದಲ್ಲೇ ನಿಮಗೊಂದು ಕಾಮಿಡಿ ಸ್ಕಿಟ್. ಕಾಮಿಡಿ ನಾವು ಮಾಡ್ತೇವೆ ಸರ್. ಕಾಮಿಡಿ ಮಾಡಿ ನಾವು ಇಲ್ಲಿ ತನಕ ಬಂದ. ನಾವು ಎಂತೆಂತ ಕಾಮಿಡಿ ಎಲ್ಲ ಮಾಡಿದೀವಿ. ಈ ಒಂದು ಫ್ರಿಜ್ ಇದು ಕಾಮಿಡಿ ಒಳ್ಳೆ ಉಂಟು. ಫ್ರಿಜ್ ಅಲ್ಲ ಫ್ರಿಜ್ ಹೇಳಿದವನು. ನಾವು ಕಾಮಿಡಿಗೆ ಸರಡಿ, ಚಾಲೆಂಜಿಗೆ ಸರಡಿ. ಓಕೆ ಓಕೆ. ನಿಮ್ಮಲ್ಲಿ ಈಗ ನನಗೆ ಟ್ಯಾಲೆಂಟ್ ನೋಡ್ಬೇಕು. ಮೊದಲು ನೀನ್ ತೋರಿಸು. ಇಲ್ಲಿ ಅಲ್ಲ ಮಾರ್ರೆ, ಟ್ಯಾಲೆಂಟ್. ಅದೇ ಸರ್, ಇಲ್ಲೇ ತೋರಿಸ್ಬೇಕಾ? ಈ ಕೈ ಪಂಚಕೋಟಿಯ ಕನ್ನಡಿಗರ ಆಸ್ತಿ. ಈ ಕೈಯಲ್ಲಿ ಮುಷ್ಟಿ ಮಾಡಿ ಒದ್ದೆ ಅಂತಂದ್ರೆ ಎದ್ ಬಂದದ್ದು ಈ ಇತಿಹಾಸದಲ್ಲೇ ಇಲ್ಲ. ಪೊಲಿಟಿಕಲ್ ಪವರ್, ಕಾರ್ಪೊರೇಷನ್ ಪವರ್, ಮೈ ಫುಡ್. ಹಗಲಲ್ಲಿ ನಾನು ಕೆಲ್ಸಕ್ಕೆ ಹೋಗ್ತೀನಿ, ರಾತ್ರಿಯಲ್ಲಿ ಚಂದ್ರ ಬರ್ತಾನೆ, ಬೆಳಿಗ್ಗೆ ಬಂದು ನೋಡುವಾಗ ಎಂಟಿ ಜೊತೆ ಅಕ್ರಮ ಸಂಬಂಧ. ಒಂದೇ ಏಟು ಬಾಗಿಲು ಹುಡಿ ಹುಡಿ. ನನ್ನ ಎಂಟಿ ಜೊತೆ ಇದ್ದವನು ಪರಾರಿ, ಕೊನೆಗೆ ಸಿಕ್ಕಿದ ಫ್ರಿಜ್ ಅಲ್ಲಿ. ಫ್ರಿಜ್ ಫ್ರಿಜ್ ಫ್ರಿಜ್. ಅಣ್ಣ, ಫ್ರಿಜ್ ಇಂದ ಕೋಲ್ಡ್ ನೀರ್ ತರ್ಬೇಕಾ? ಅಲ್ಲ ನಿಮಗೆ ಕುಡ್ಲಿಕ್ಕೆ? ಅಣ್ಣ ಇಲ್ಲ, ಏನು ಮೊದಲು ಶಂಕರನ್ನ ಬಂದ, ಮತ್ತೆ ವಿಷ್ಣನ್ನ ಬಂದ, ಈಗ ಸಾಯನ್ನ. ಯಾಕೆ ಸಾಯ್ಬೇಕು? ಆಕ್ಟ್ ಒಳ್ಳೇದಾಗ್ಲಿಲ್ವಾ? ಸಾಯ್ ಕುಮಾರನ್ನ. ಹೋಗಿ ನಿಲ್ಲು ಮಾರಲ್ಲಿ. ರಂಜನ್ ನೀನ್ ತೋರ್ಸಪ್ಪ. ಸರ್ ನಂಗೆ ಡ್ಯಾನ್ಸ್ ಅಂದ್ರೆ ತುಂಬಾ ಇಷ್ಟ ಸರ್. Dance? ನಾನು ಡ್ಯಾನ್ಸ್ ಮಾಡಿ ಹೌದು ತೋರಿಸ್ತೇನೆ. ಸರ್, ಇವನ ಡ್ಯಾನ್ಸ್ ನಾನು ಬಾತ್ರೂಮ್ ಅಲ್ಲಿ ನೋಡಿದ್ದೇನೆ ಸರ್. ಎಂತ ಡ್ಯಾನ್ಸ್ ಸರ್. ಸ್ವಲ್ಪ ಆದ್ರೂ ಬಟ್ಟೆ ಉಂಟ ಮೈಯಲ್ಲಿ. ಅದೆಲ್ಲ ಬೇಕಾ? ಅದು ಒಮ್ಮೆ ಜಾರಿ ಹೋಗ್ತದೆ. ಕರೆಕ್ಟ್ ಡ್ಯಾನ್ಸ್. ಮೊದಲಿಗೆ ಭರತನಾಟ್ಯ. ಹಿತ್ತಯ್ಯ ತೈಕ್ಯುಂ ಹಿತ್ ಸತ್ತಂ ಹಿತತಕದ್ ಹಿತ್ತಯ್ಯ ತೈಕ್ಯುಂ ಹಿತ್. ಇನ್ನು ಪಂಜಾಬಿಗೆ ಬಲ್ಲೆ ಬಲ್ಲೆ. तू बल्ले बल्ले हो जाएगी बल्ले बल्ले. ಉಂಡೆ ಮಾಡಿದ್ದು ಸಾಕು. ಅನ್ನಮ್ಮ ಸ್ಟೆಪ್.